ಮತ್ತು ಕೀ ಉತ್ತರಗಳನ್ನ ಈ ವಿಡಿಯೋದಲ್ಲಿ ಎರಡನ್ನೂ ಕೂಡ ಇದಾವೆ. ಸೊ ಆಲ್ರೆಡಿ ನಾವು ಪ್ರೀ ಟೆಸ್ಟ್ ಕ್ವಶನ್ ಪೇಪರ್ ಅಂದರೆ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸಾಮರ್ಥ್ಯಗಳನ್ನು ಎಲ್ಲನೂ ಕೂಡ ಹಾಕಿದ್ದೀವಿ. ಸೊ ಯಾರು ನೋಡಿಲ್ಲ ಅವುಗಳನ್ನು ನೋಡ್ಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ಕ್ಕೆ ಸಂಬಂಧಪಟ್ಟಂತೆ ಹಿಂದಿಯಲ್ಲಿನೂ ಕೂಡ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಹಾಕಿದ್ದೀವಿ, ಅವುಗಳನ್ನು ನೋಡಿ. 8ನೇ ತರಗತಿಗೆ ಕನ್ನಡ, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ ಪಾಠದ ಪ್ರಶ್ನೋತ್ತರ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ, ಅವುಗಳನ್ನು ಸಹಿತ ನೋಡಿ. ಸೊ ಶುರು ಮಾಡೋಣ. 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳೊಂದಿಗೆ. ಪ್ರಶ್ನೆ 1 ಏನಿತ್ತಂದರೆ, ಬಹು ಆಯ್ಕೆ ಆಧಾರಿತ ಪ್ರಶ್ನೆಗಳಿದ್ದಾವೆ, ಅಪೂರ್ಣ ಹೇಳಿಕೆಗಳಿದ್ದಾವೆ ಅಥವಾ ಪ್ರಶ್ನೆಗಳಿದ್ದಾವೆ. ಅವುಗಳಿಗೆ 4 ಪರ್ಯಾಯಗಳನ್ನು ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲಕ್ಕಿಂತ ಸೂಕ್ತವಾಗಿರ್ತಕ್ಕಂಥ ಆಯ್ಕೆಯನ್ನು ತಾವೇನು ಮಾಡಬೇಕಾಗಿತ್ತು, ಬರೀಬೇಕಿತ್ತು. ಮೊದಲ ಪ್ರಶ್ನೆ, ತಂದೆಗೆ ಪತ್ರ ಬರೆಯುವಾಗ ಹೀಗೆ ಸಂಬೋಧಿಸಿರಬೇಕು. ಸೊ ಹೇಗೆ ಸಂಬೋಧಿಸ್ತೀರಿ? ತೀರ್ಥರೂಪ ತಂದೆಯವರಿಗೆ ಅಂತ ಬರಿತೀರಲ್ಲ. ಎಸ್, ಅಂದರೆ ನಾವು ತಂದೆಗೆ ಪತ್ರವನ್ನು ಬರೆಯುವಾಗ ಬಳಸ್ತಕ್ಕಂಥ ಸಂಬೋಧನೆ ತೀರ್ಥರೂಪ ಅಂತ. ಪ್ರಶ್ನೆ 2, ಇವುಗಳಲ್ಲಿ ಪ್ರಶ್ನಾರ್ಥಕ ವಾಕ್ಯವಿದು. ಸೊ ಪ್ರಶ್ನಾರ್ಥಕ ವಾಕ್ಯ ಅಂದರೆ ವಾಕ್ಯದ ಕಡೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರಬೇಕು. ಅಂದರೆ ಕೊಟ್ಟ ಆಯ್ಕೆಗಳಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರತಕ್ಕಂಥ ವಾಕ್ಯ ಬೀದಲ್ಲದ ನಿಮ್ಮ ಊರಿನ ಹೆಸರು ಏನು? 3ನೇ ಪ್ರಶ್ನೆಗೆ ಹೋಗೋಣ. ಚಿನ್ನದ ಮೊಟ್ಟೆ ಕಥೆಯ ಘಟನೆಗಳನ್ನು ಅನುಕ್ರಮವಾಗಿ ಬರೆಯಿರಿ ಅಂತ ಕೇಳಿದ್ದಾರೆ. ಬರೆದಾಗ ಸೊ ಫಸ್ಟ್ 3ನೇ ವಾಕ್ಯ ಬರೀಬೇಕು. ಏನು? ಒಂದು ಊರಿನಲ್ಲಿ ಒಬ್ಬ ಜುಕುನ ವ್ಯಕ್ತಿ ಇದ್ದ, ಅವನಿಗೆ ಅನ್ನದಾಸೆ ಬಹಳ. 2ನೇ ವಾಕ್ಯ ಯಾವ್ದು ಬರಬೇಕು? ಅವನ ಬಳಿ ಒಂದು ಕೋಳಿ ಇತ್ತು, ಅದು ಒಂದು ಪ್ರತಿದಿನ ಒಂದು ಚಿನ್ನದ ಮೊಟ್ಟೆ ಇಡುತ್ತಿತ್ತು. 3ನೇದು, ಅದನ್ನು ಕೊಂದು ಬಿಟ್ಟರೆ ಅದರ ಹೊಟ್ಟೆಯೊಳಗೆ ತುಂಬ ಚಿನ್ನದ ಮೊಟ್ಟೆಗಳು ಸಿಗಬಹುದು ಎಂದುಕೊಂಡು ಒಂದು ದಿನ ಅದನ್ನು ಕೊಂದೇ ಬಿಟ್ಟನು. ಲಾಸ್ಟಿಗೆ ಏನು ಬರ್ತದೆ? ಆದರೆ ಕೋಳಿಯ ಹೊಟ್ಟೆಯೊಳಗೆ ಚಿನ್ನದ ಮೊಟ್ಟೆ ಇರಲಿಲ್ಲ, ಅವನು ಚಿನ್ನದ ಮೊಟ್ಟೆಯನ್ನು ಇಡುವ ಕೋಳಿಯನ್ನು ಕಳೆದುಕೊಂಡ. ಅಂದರೆ 3, 4, 2, 1 ಅಂತಕ್ಕಂಥ ಆಯ್ಕೆ ಇದೆ ನೋಡಿ, ಡಿ, ಅದು ಸರಿಯಾಗಿರ್ತಕ್ಕಂಥ ಉತ್ತರ ಅದ. 4ನೇ ಪ್ರಶ್ನೆ, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿರಿ ಅಂತ ಘೋಷಣೆ ಮಾಡಿದವರು ಯಾರು? ಸೊ ಅದನ್ನು ಘೋಷಣೆ ಮಾಡಿರ್ತಕ್ಕಂಥವ್ರು ಮಹಾತ್ಮ ಗಾಂಧೀಜಿಯವರು. ಇನ್ನು ಈ ಗದ್ಯ ಭಾಗ ಓದಬೇಕು. 5, 6 ಮತ್ತು 7ರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕಾಗ್ತದೆ. ಏನಿತ್ತು ಗದ್ಯ ಭಾಗ ಅಂದರೆ, ಅಸಹಕಾರ ಚಳವಳಿ ಎಂದರೆ ಸರ್ಕಾರದ ವಿರುದ್ಧ ಜನತೆ ತಮ್ಮ ಅಸಮ್ಮತಿ, ವಿರೋಧ ಮತ್ತು ಪ್ರತಿಭಟನೆಯನ್ನು ವ್ಯಕ್ತಪಡಿಸುವ ಒಂದು ಮಾರ್ಗ. ಬ್ರಿಟಿಷ್ ಸರ್ಕಾರ ಭಾರತದ ಮೇಲೆ ವಿಧಿಸಿದ್ದ ಎಲ್ಲ ಕಾನೂನುಗಳಿಗೆ ಸಹಕರಿಸಬಾರದೆಂದು ನಡೆಸಿದ ಹೋರಾಟ. ಮಹಾತ್ಮ ಗಾಂಧೀಜಿ ಅವರು ತಮ್ಮ ಜೀವನದಲ್ಲಿ ಕಂಡುಕೊಂಡ ಸಿದ್ಧಾಂತ ಹಾಗೂ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಪಡೆಯುವುದಕ್ಕಾಗಿ ನಡೆಸಿದ ಚಳವಳಿ. ಮಹಾತ್ಮ ಗಾಂಧೀಜಿ ಅವರು ಭಾರತವನ್ನು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯಿಂದ ವಿಮೋಚನೆಗೊಳಿಸಲು ಅಸಹಕಾರ ಚಳವಳಿ ಮಾರ್ಗ ಪ್ರಾರಂಭಿಸಿದರು. ಸೊ ಇಲ್ಲಿದೆ ಈ ಗದ್ಯ ಭಾಗಕ್ಕೆ ಯಾವ ಒಂದು ಸೂಕ್ತ ಶಿರೋನಾಮೆ ಕೊಡಬಹುದು? ಅಸಹಕಾರ ಚಳವಳಿ. ಅಸಹಕಾರ ಚಳವಳಿ ಅಂದರೆ ಏನು? ಸೊ ಬಿ ಇದೆ, ಸರ್ಕಾರದ ವಿರುದ್ಧ ಜನತೆ ತಮ್ಮ ಅಸಮ್ಮತಿ, ವಿರೋಧ ಮತ್ತು ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಮಾರ್ಗ. ಇನ್ನು 7ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿ ಅವರು ಬ್ರಿಟಿಷರ ವಿರುದ್ಧ ಅಸಹಕಾರ ಚಳವಳಿ ಏಕೆ ಆರಂಭಿಸಿದರು? ಸೊ ಇತ್ತು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯಿಂದ ವಿಮೋಚನೆಯನ್ನು ಗೊಳಿಸುವ ಸಲುವಾಗಿ. ಸೊ ಮಹಾತ್ಮ ಗಾಂಧೀಜಿಯವರು ಏನು ಮಾಡಿದ್ರಪ್ಪ ಅಂದ್ರೆ ಬ್ರಿಟಿಷರ ವಿರುದ್ಧ ಅಸಹಕಾರ ಚಳವಳಿ ಆರಂಭಿಸಿದರು. 8, ಮಾತು ಬಲ್ಲವನಿಗೆ ಜಗಳವಿಲ್ಲ. ಈ ಗಾದೆಯ ಮುಂದುವರಿದ ಭಾಗ ಇತ್ತು. ಸೊ ಊಟ ಬಲ್ಲವನಿಗೆ ರೋಗವಿಲ್ಲ. ಪ್ರಶ್ನೆ 9, ತಾಯಿಯನ್ನು ಕಾಣುತ್ತಲೇ ಮಗುವಿನ ಮುಖ ಅರಳಿತು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ನುಡಿಗಟ್ಟಿನ ವಿಶೇಷಾರ್ಥ. ಸೊ ಮುಖ ಅರಳಿತು ಅಂತಂದರೆ ಸಂತೋಷವಾಗು ಅಂತ ಅರ್ಥ ಆಗ್ತದೆ. 10ನೇ ಪ್ರಶ್ನೆ, ಮುಳ್ಳುಗಳಿವೆ ಅಪಾಯವಿಲ್ಲ, ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕವಲ್ಲ, ಗಂಟೆ ಹೊಡೆಯುತ್ತದೆ ದೇವಾಲಯವಲ್ಲ. ಈ ಒಗಟಿನ ಉತ್ತರ ಗಡಿಯಾರ. ಮುಳ್ಳುಗಳಿವೆ, ಸಂಖ್ಯೆಗಳಿವೆ, ಗಂಟೆ ಹೊಡಿತದ. ಓಕೆ, ಗಡಿಯಾರನೇ ಆಗ್ತದೆ. ಎಸ್, ಗದ್ಯ ಭಾಗವನ್ನು ಅರ್ಥ ಮಾಡಿಕೊಂಡು 11 ಮತ್ತು 12 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀರಿ. ಎಸ್, ಅಚ್ಚ ಕೆಂಪಿನ ಬಾಳೆ, ಹಸಿರು ಗೀರಿನ ಬಾಳೆ, ಎನ್ಗ ಹಡೆದವಗೆ ಬಲು ಆಸೆ ಬಳೆಗಾರ, ಕೊಂಡೋಗೋ ಎನ್ನ ತವರಿಗೆ ಭಾಗ್ಯದ ಬಳೆಗಾರ, ಹೋಗಿ ಬಾ ನಂತವರಿಗೆ ಅಂತ ಇದೆ. ಸೊ ಇದಕ್ಕೆ ಏನು ಶಿರೋನಾಮೆ ಕೊಡಬಹುದು ಅಂತಂದರೆ ಭಾಗ್ಯದ ಬಳೆಗಾರ ಅಂತಕ್ಕಂಥದ್ದು ಸರಿಯಾದ. ಇದರ ಸಾರಾಂಶ ಏನಿದೆ ಅಂತ ಕೇಳಿದರೆ ಸಿದಲ್ಲಿ ಕರೆಕ್ಟ್ ಅದ. ಅಂದರೆ ನನ್ನ ಹೆತ್ತ ತಾಯಿಗೆ ಅಚ್ಚ ಕೆಂಪಿನ ಬಾಳೆ, ಹಸಿರು ಗೀರಿನ ಬಳೆಗಳು ಬಲು ಇಷ್ಟ. ಆದ್ದರಿಂದ ಬಳೆಗಾರ ನೀನು ನನ್ನ ತವರಿಗೆ ಈ ಬಳೆಗಳನ್ನು ತೆಗೆದುಕೊಂಡು ಹೋಗು ಎಂದು ಗರತಿ ಹೇಳುತ್ತಾಳೆ ಅಂತಕ್ಕಂಥದ್ದನ್ನು ತಾವು ಬರೀಬೇಕು.
13ನೇ ಪ್ರಶ್ನೆ, ಈ ಪದ್ಯದ ಮುಂದಿನ ಸಾಲುಗಳು ಏನು? ಹರ ತನ್ನ ಭಕ್ತರ ತಿರುವಂತೆ ಮಾಡುವ ಅಂತ ಇದೆ. ಅಲ್ಲಿ ಮುಂದೆ ಏನು ಬರಿಬೇಕಂದ್ರೆ ಒರೆದು ನೋಡುವ ಮಿಸುನಿಯ ಚಿನ್ನದಂತೆ ಅಂತಕ್ಕಂಥದ್ದು ಆ ಪದ್ಯದ ಮುಂದಿನ ಸಾಲು ಇತ್ತು. 14, ಗೂಢಚಾರರು ಶೋಧನೆಯನ್ನ ಮಾಡ್ತಿದ್ದಾರೆ ಅಂತ ಇದೆ. ಇಲ್ಲಿ ಮಾಡ್ತಿದ್ದಾರೆ ಪದದ ಗ್ರಾಂಥಿಕ ರೂಪ ಕೇಳ್ತಾರೆ. ಮಾಡ್ತಿದ್ದಾರೆ ಅಂದರೆ ಮಾಡುತ್ತಿದ್ದಾರೆ ಅಂತ ಅರ್ಥ ಆಗ್ತದೆ. 15ನೇ ಪ್ರಶ್ನೆ, ಈ ಪದ್ಯ ಭಾಗದಲ್ಲಿ ಅಂತ್ಯಪ್ರಾಸ ಪದಗಳನ್ನು ಬರೀರಿ. ಕಲ್ಪನೆಯ ಕಣ್ಣು, ಹರಿವನಕ ಸಾಲು, ದೀಪಗಳ ಬೆಳಕ ಬೀರೇವು, ಹಚ್ಚಿರುವ ದೀಪದಲ್ಲಿ ತಾಯಿಯ ರೂಪ, ಅಚ್ಚಳಿಯದಂತೆ ತೋರೆವು ಅಂತ ಇದೆ. ಅಲ್ಲಿ ಅಂತ್ಯಪ್ರಾಸ ಪದಗಳಂತ ಬರ್ತದ. ಅಂತ್ಯ ಅಂದರೆ ಕಡೆಗೆ, ಬೀರೇವು ತೋರೆವು. ಕಲ್ಪನೆಯ ಕಣ್ಣು, ಹರಿವನಕ ಸಾಲು, ದೀಪಗಳ ಬೆಳಕ ಬೀರೇವು, ಹಚ್ಚಿರುವ ದೀಪದಲ್ಲಿ ತಾಯಿಯ ರೂಪ, ಅಚ್ಚಳಿಯದಂತೆ ತೋರೇವು. ಎಸ್, ನಾವೆಲ್ಲ ಹಾಡ್ತಿದ್ದೀವಿ ಆವಾಗ ಕಾಂಪಿಟೇಷನಲ್ಲೆಲ್ಲ ಹೋದಾಗ. ಮುಂದಿನ ಪ್ರಶ್ನೆ, ಒಂದು ಪ್ರದೇಶದಲ್ಲಿ ಕುದುರೆ, ಒಂಟೆ, ಜಿರಾಫೆಗಳು ಬದುಕ್ತವೆ. ಈ ವಾಕ್ಯವನ್ನು ಸೂಕ್ತ ಲೇಖನ ಚಿಹ್ನೆಯಿಂದ ಹಾಕಿ ಬಳಸ್ರಿ ಅಂತ ಕೇಳಿದ್ದಾರೆ. ಅಲ್ಲಿ ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಒಂದು ಪ್ರದೇಶದಲ್ಲಿ ಕುದುರೆ, ಒಂಟೆ, ಜಿರಾಫೆಗಳು ಬದುಕ್ತವೆ. 17ನೇ ಪ್ರಶ್ನೆ, ಉಮ ಹಾಡನ್ನು ಹಾಡಿದಳು. ಹಾಡಿದಳು ಅಂತಕ್ಕಂಥದ್ದು ವ್ಯಾಕರಣಾಂಶದಲ್ಲಿ ಏನಾಗ್ತದೆ ಅಂತ ಕೇಳಿದ್ದಾರೆ. ಹಾಡಿದಳು ಅಂತಕ್ಕಂಥದ್ದು ಕ್ರಿಯಾಪದ ಆಗ್ತದೆ. ಕರ್ತೃ ಕರ್ಮ ಕ್ರಿಯಾಪದ ಅನ್ನೋದು ತಮಗೆ ಗೊತ್ತಿದೆ. ಶ್ರೀಮಂತರಿಗೆ ಹಣದಾಸೆ ಬಹಳ ಇರ್ತದೆ ಕೇಳಿದ್ದಾರೆ. ಹಣದಾಸೆ ಯಾವ ಸಂಧಿ ಅಂತ ಕೇಳಿದ್ದಾರೆ. ಲೋಪ ಸಂಧಿ. ನೆಕ್ಸ್ಟ್ 19, ಮಕ್ಕಳಿಗೆ ತಿಂಡಿಯನ್ನು ಕಂಡರೆ ಬಹಳ ಇಷ್ಟ. ಈ ವಾಕ್ಯದಲ್ಲಿ ತಿಂಡಿ ಎನ್ನು ಪದದಲ್ಲಿರುವ ವಿಭಕ್ತಿ ಕೇಳಿದ್ದಾರೆ. ದ್ವಿತೀಯ. ಪ್ರಥಮವು ದ್ವಿತೀಯ ಅನ್ನು. ಇಲ್ಲಿ ಅನ್ನು ಅಂತಕ್ಕಂಥದ್ದು ಪ್ರತ್ಯಯ ಇದೆ. ಉದ್ಯಾನವನ, ಇಲ್ಲಿ ಅನುಸರಿಸಿ ಪಾಲಿಸಬೇಕಾದ ಸೂಚನೆಗಳನ್ನು ಗುರುತಿಸಿರಿ. ಉದ್ಯಾನವನದಲ್ಲಿ ಏನಿರ್ತದೆ? ಹೂ ಕೀಳಬೇಡಿ, ಹುಲ್ಲಿನ ಮೇಲೆ ನಡೆಯಬೇಡಿ, ಸ್ವಚ್ಛತೆಯನ್ನು ಕಾಪಾಡಿ ಅಂತಕ್ಕಂಥದ್ದು. ಎಸ್, ಫಲಕಗಳನ್ನು ನಾವೇನು ಮಾಡ್ತೀವಪ್ಪ ಅಂತಂದರೆ ಸೂಚನಾ ಫಲಕಗಳನ್ನು ಉದ್ಯಾನವನದಲ್ಲಿ ನೋಡ್ತೀವಿ. ಇಷ್ಟು 8ನೇ ತರಗತಿಯ ಕನ್ನಡದಲ್ಲಿ ನಾನು ಏನು ಮಾಡಿದ್ದೀನಿ, ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ಪೋಸ್ಟ್ ಮಾಡಿದ್ದೀನಿ. ಇನ್ನು 9th ಮತ್ತು 10th ಕೂಡ ಹಾಕ್ತೀವಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ. ಸೊ ನಿಮಗೆ ಭಾಳಷ್ಟು ಯೂಸ್ ಆಗ್ತಕ್ಕಂಥ 8thದವರೆಗೆ ವಿಡಿಯೋಗಳಿದ್ದಾವೆ. ಸೊ ಕನ್ನಡದಲ್ಲಿ, ಹಿಂದಿದಲ್ಲಿ, ಸಮಾಜದಲ್ಲಿ ಅವೆಲ್ಲ ನೀವು ನೋಡಬೇಕು. ನಿಮಗೆ ತುಂಬ 100% ನಿಮ್ಗೆ ಏನಾಗ್ತದಪ್ಪ ಅಂದರೆ ಬೆನಿಫಿಟ್ ಆಗ್ತದೆ. ಸೊ ಮತ್ತೆ ಸಿಗಲಿಕ್ಕೆ ಪ್ರಯತ್ನ ಮಾಡೋಣ. ಅಲ್ಲಿವರೆಗೂ ಕೂಡ ಫೇಸ್ಬುಕ್ಕಲ್ಲಿನೂ ಕೂಡ ನನ್ನ ಫೇಸ್ಬುಕ್ ಪೇಜ್ ಸ್ಟಡಿ ವಿತ್ ಪರಶುರಾಮ್ಗೆ ಫಾಲೋ ಮಾಡಿ. ಇನ್ಸ್ಟಾದಲ್ಲಿ ಸ್ಟಡಿ ವಿತ್ ಪರಶುರಾಮ್ ಅಕೌಂಟ್ ಇದೆ, ಅಲ್ಲಿನೂ ಕೂಡ ಫಾಲೋ ಮಾಡಿ. ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.